ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ಬೆಂಬಲ ಕೊಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡುತ್ತವೆ, ರಾಜ್ಯ ಸರ್ಕಾರ ಆ ವಿದ್ಯುತ್ತನ್ನು ಖರೀದಿ ಮಾಡೋದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಹಾಗಂತ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡಿದ್ರೆ ಕಾರ್ಖಾನೆಗೆ ಲಾಭ ಆಗತ್ತೆ, ತನ್ಮೂಲಕ ರೈತರಿಗೆ ಲಾಭ ಆಗತ್ತೆ ಅನ್ನೋ ಅರ್ಥದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಇನ್ನಷ್ಟು ಸರ್ಕಾರ ಬೆಂಬಲ ಕೊಡಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಿದ್ಯುತ್ ಉತ್ಪಾದನೆಯನ್ನ ಏನು ಮಾಡ್ತವೆ ಸಕ್ಕರೆ ಕಾರ್ಖಾನೆಗಳು, ಅದನ್ನು ಸರ್ಕಾರ ಕೊಂಡ್ಕೋಬೇಕು ಅಂತ ಆಗ್ರಹಿಸಿದ್ದಾರೆ. ಅದನ್ನ ಖರೀದಿ ಮಾಡೋದಿಲ್ಲ, ಹಾಗಾಗಿ ಲಾಸ್ ಆಗತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದು ಬಹಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು. ಇವತ್ತು ನೋಡ್ರಿ ವಿದ್ಯುತ್ ಉತ್ಪಾದನೆ ಮಾಡ್ತಾವಲ್ಲ ಸಕ್ಕರೆ ಕಾರ್ಖಾನೆ, ಅದನ್ನ ತಗೋದಿಲ್ಲ ಇವರು ಪ್ರೈವೇಟ್ ತಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು. ಆ ಸಕ್ಕರೆ ಕಾರ್ಖಾನೆಯ ಏನು ವಿದ್ಯುತ್ ಉತ್ಪಾದನೆ ಆಗ್ತದ ಖರೀದಿ ಮಾಡಿದ್ರಂದ್ರ ಸಕ್ಕರೆ ಕಾರ್ಖಾನೆನೂ ಲಾಭದಾಗ ಬರ್ತದೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿಯಕ್ಕಾಗ್ಲಕತ್ತವು. ಒಂದ್ ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರ ಅಂತ ಸುಳ್ಳಿಲ್ಲ, ಅದು ಮಾಡೇ ಮಾಡ್ತಾರೆ, ಲೂಟಿ ಮಾಡ್ಲಕತ್ತಾರ. ರೈತರಿಗೆ ಶೋಷಣೆ ಆಗ್ಲಕತ್ತದ. ನಿನ್ನೆ ಏನಾಯ್ತು, ಬರೇ ಬೆಲೆ ಇನ್ನೂ ತನ 100 ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ. ಅದು ಬಹಳ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ಬೆಂಬಲ ಕೊಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡುತ್ತವೆ, ರಾಜ್ಯ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡೋದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಹಾಗಂತ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡಿದ್ರೆ ಕಾರ್ಖಾನೆಗೆ ಲಾಭ ಆಗತ್ತೆ, ತನ್ಮೂಲಕ ರೈತರಿಗೆ ಲಾಭ ಆಗತ್ತೆ ಅನ್ನೋ ಅರ್ಥದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಇನ್ನಷ್ಟು ಸರ್ಕಾರ ಬೆಂಬಲ ಕೊಡಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಿದ್ಯುತ್ ಉತ್ಪಾದನೆಯನ್ನ ಏನು ಮಾಡ್ತವೆ ಸಕ್ಕರೆ ಕಾರ್ಖಾನೆಗಳು, ಅದನ್ನು ಸರ್ಕಾರ ಕೊಂಡ್ಕೋಬೇಕು ಅಂತ ಆಗ್ರಹಿಸಿದ್ದಾರೆ. ಅದನ್ನ ಖರೀದಿ ಮಾಡೋದಿಲ್ಲ, ಹಾಗಾಗಿ ಲಾಸ್ ಆಗತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದು ಬಹಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು. ಇವತ್ತು ನೋಡ್ರಿ ವಿದ್ಯುತ್ ಉತ್ಪಾದನೆ ಮಾಡ್ತಾವಲ್ಲ ಸಕ್ಕರೆ ಕಾರ್ಖಾನೆ, ಅದನ್ನ ತಗೋದಿಲ್ಲ ಇವರು ಪ್ರೈವೇಟ್ ತಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು. ಆ ಸಕ್ಕರೆ ಕಾರ್ಖಾನೆಯ ಏನು ವಿದ್ಯುತ್ ಉತ್ಪಾದನೆ ಆಗ್ತದ ಖರೀದಿ ಮಾಡಿದ್ರಂದ್ರ ಸಕ್ಕರೆ ಕಾರ್ಖಾನೆನೂ ಲಾಭದಾಗ ಬರ್ತದೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿಯಕ್ಕಾಗ್ಲಕತ್ತವು. ಒಂದ್ ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರ ಅಂತ ಸುಳ್ಳಿಲ್ಲ, ಅದು ಮಾಡೇ ಮಾಡ್ತಾರೆ, ಲೂಟಿ ಮಾಡ್ಲಕತ್ತಾರ. ರೈತರಿಗೆ ಶೋಷಣೆ ಆಗ್ಲಕತ್ತದ. ನಿನ್ನೆ ಏನಾಯ್ತು, ಬರೇ ಬೆಲೆ ಇನ್ನೂ ತನ 100 ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ. ಅದು ಬಹಳ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ಬೆಂಬಲ ಕೊಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡುತ್ತವೆ, ರಾಜ್ಯ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡೋದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಹಾಗಂತ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡಿದ್ರೆ ಕಾರ್ಖಾನೆಗೆ ಲಾಭ ಆಗತ್ತೆ, ತನ್ಮೂಲಕ ರೈತರಿಗೆ ಲಾಭ ಆಗತ್ತೆ ಅನ್ನೋ ಅರ್ಥದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಇನ್ನಷ್ಟು ಸರ್ಕಾರ ಬೆಂಬಲ ಕೊಡಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಿದ್ಯುತ್ ಉತ್ಪಾದನೆಯನ್ನ ಏನು ಮಾಡ್ತವೆ ಸಕ್ಕರೆ ಕಾರ್ಖಾನೆಗಳು, ಅದನ್ನು ಸರ್ಕಾರ ಕೊಂಡ್ಕೋಬೇಕು ಅಂತ ಆಗ್ರಹಿಸಿದ್ದಾರೆ. ಅದನ್ನ ಖರೀದಿ ಮಾಡೋದಿಲ್ಲ, ಹಾಗಾಗಿ ಲಾಸ್ ಆಗತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. Hey,
ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದು ಬಹಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು. ಇವತ್ತು ನೋಡ್ರಿ ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ ಸಕ್ಕರೆ ಕಾರ್ಖಾನೆ, ಅದನ್ನು ತಗೋದಿಲ್ಲ ಇವರು ಪ್ರೈವೇಟ್ ತಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು ಗವರ್ಮೆಂಟ್. ಆ ಸಕ್ಕರೆ ಕಾರ್ಖಾನೆದ ಏನು ವಿದ್ಯುತ್ ಉತ್ಪಾದನೆ ಆಗ್ತದ ಖರೀದಿ ಮಾಡಿದ್ರಂದ್ರ ಸಕ್ಕರೆ ಕಾರ್ಖಾನೆನೂ ಲಾಭದಾಗ ಬರ್ತದೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿಯಕ್ಕಾಗ್ಲಕತ್ತವು. ಒಂದ್ ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರ ಅಂತ ಏನು ಸುಳ್ಳಿಲ್ಲ, ಮಳೆ ಮಾಡ್ತಾರೆ, ಲೂಟಿ ಮಾಡ್ಲಕತ್ತಾರ, ರೈತರಿಗೆ ಶೋಷಣೆ ಆಗ್ಲಕತ್ತದ. ನಿನ್ನೆ ಏನಾಯ್ತು, ಬರೇ ಬೆಲೆ ಇನ್ನೂ ತನ 100 ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ. ಅದು ಬಹಳ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ಬೆಂಬಲ ಕೊಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡುತ್ತವೆ, ರಾಜ್ಯ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡೋದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಹಾಗಂತ ಸರ್ಕಾರ ಆ ವಿದ್ಯುತ್ತನ್ನ ಖರೀದಿ ಮಾಡಿದ್ರೆ ಕಾರ್ಖಾನೆಗೆ ಲಾಭ ಆಗತ್ತೆ, ತನ್ಮೂಲಕ ರೈತರಿಗೆ ಲಾಭ ಆಗತ್ತೆ ಅನ್ನೋ ಅರ್ಥದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಇನ್ನಷ್ಟು ಸರ್ಕಾರ ಬೆಂಬಲ ಕೊಡಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಿದ್ಯುತ್ ಉತ್ಪಾದನೆಯನ್ನ ಏನು ಮಾಡ್ತವೆ ಸಕ್ಕರೆ ಕಾರ್ಖಾನೆಗಳು, ಅದನ್ನು ಸರ್ಕಾರ ಕೊಂಡ್ಕೋಬೇಕು ಅಂತ ಆಗ್ರಹಿಸಿದ್ದಾರೆ. ಅದನ್ನ ಖರೀದಿ ಮಾಡೋದಿಲ್ಲ, ಹಾಗಾಗಿ ಲಾಸ್ ಆಗತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದು ಬಹಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು. ಇವತ್ತು ನೋಡ್ರಿ ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ ಸಕ್ಕರೆ ಕಾರ್ಖಾನೆ, ಅದನ್ನು ತಗೋದಿಲ್ಲ ಇವರು ಪ್ರೈವೇಟ್ ತಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು ಗವರ್ಮೆಂಟ್. ಆ ಸಕ್ಕರೆ ಕಾರ್ಖಾನೆದ ಏನು ವಿದ್ಯುತ್ ಉತ್ಪಾದನೆ ಆಗ್ತದ ಖರೀದಿ ಮಾಡಿದ್ರಂದ್ರ ಸಕ್ಕರೆ ಕಾರ್ಖಾನೆನೂ ಲಾಭದಾಗ ಬರ್ತದೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿಯಕ್ಕಾಗ್ಲಕತ್ತವು. ಒಂದ್ ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರ ಅಂತ ಏನು ಸುಳ್ಳಿಲ್ಲ, ಮಳೆ ಮಾಡ್ತಾರೆ, ಲೂಟಿ ಮಾಡ್ಲಕತ್ತಾರ, ರೈತರಿಗೆ ಶೋಷಣೆ ಆಗ್ಲಕತ್ತದ. ನಿನ್ನೆ ಏನಾಯ್ತು, ಬರೇ ಬೆಲೆ ಇನ್ನೂ ತನ 100 ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ. ಅದು ಬಹಳ